ಏನು ಅಂಕಗಳನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಇಂದು ಅಫಜಲ್ಪುರ ಪಟ್ಟಣದ ನಿಸರ್ಗ ಪದವಿ ಪೂರ್ವ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಸುಮಾರು 600ಕ್ಕೆ 592 ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ 5ನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ತೆಗೆದುಕೊಳ್ಳುವ ಮೂಲಕ ಇವತ್ತು ತನ್ನ ಕಾಲೇಜಿನ ಕೀರ್ತಿ ಮತ್ತು ತನ್ನ ಶಿಕ್ಷಕರ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ ಮತ್ತು ತನ್ನ ಜೀವನದ ಒಂದು ಗುರಿಯನ್ನು ಕೂಡ ಮುಟ್ಟಿದ್ದಾನೆ ಅನ್ನೋದು ಕೂಡ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಆ ವಿದ್ಯಾರ್ಥಿ ಮಾಳಪ್ಪ ಅನ್ನೋ ವಿದ್ಯಾರ್ಥಿ ಕೂಡ ನಮ್ಮ ಜೊತೆ ಇದ್ದಾನೆ. ಅವನ ಒಂದು ಅನುಭವ ಮತ್ತು ಅವನ ಒಂದು ವಿದ್ಯೆ ಮುಂದಿನ ಪೀಳಿಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ ಮತ್ತು ಅವನ ಜೊತೆ ಮಾತಾಡೋಣ ಬನ್ನಿ. ನಿಮ್ಮ ಹೆಸರು? ಇಲ್ಲಿ ಯಾವ ರೀತಿ ಓದ್ತಾ ಇದ್ದೀವಿ? ಜೋರು ಹೇಳಿದೆವು. ನಾನೀಗ 2023-24 ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 592 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 5ನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ನನಗೆ ತುಂಬ ಖುಷಿ ಆಗ್ತದೆ ಈ ಸದ್ಯ ನಿಮಗೆ ಹೇಳಕ್ಕೆ. ಮತ್ತು ನಿಮ್ಮ ಶಿಕ್ಷಕರು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಮ್ಮ ಶಿಕ್ಷಕರು ಪ್ರತಿಯೊಬ್ಬರಿಗೂ ನಾನು ಕೂಡ ಭಾಳ ಸಪೋರ್ಟ್ ಮಾಡ್ಯಾರ. ಅವ್ರು ಇರ್ಲಿಕ್ಕಂದ್ರೆ ಇದು ಆಗ್ತಿದ್ದಿಲ್ಲ, ಸಾಧ್ಯನೇ ಇಲ್ಲಿದ್ದು. ಅವರೇ ನಮಗೆ ಭಾಳ ಸಪೋರ್ಟ್ ಮಾಡ್ಯಾರ. ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಉಳಿದ ಎಲ್ಲ ಸಬ್ಜೆಕ್ಟ್ ಸರ್ ಆಗಿರ್ಬೋದು, ಭಾಳ ಸಪೋರ್ಟ್ ಮಾಡ್ಯಾರ. ಯಾವಾಗ ಏನು ಕೇಳಿದ್ರು ಭೀ ಹೇಳೋಕ್ಕೆ ತಯಾರಿ ಇರ್ತಿದ್ರು. ನಿಮ್ಮ ಕಾಲೇಜಿನ ತರಗತಿಗಳು ಎಲ್ಲ ಸರಿಯಾಗಿ ನಡೀತಿದ್ರು. ಮುಂದಿನ ವರ್ಷಕ್ಕೆ ಕಾಲಿಡುವಂಥ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನಿಲ್ರಿ, ವರ್ಕ್ ಮಾಡ್ಬೇಕು ರೀ. ವರ್ಕ್ ಒಂಥರ ಸ್ಟಡಿ ಮೇಲೆ ಫೋಕಸ್ ಮಾಡ್ಬೇಕು ರೀ. ಅಂದ್ರೆ ಫುಲ್ ಏನು ಅದ್ರಾಗೆ ಮುಳುಗೋದಿಲ್ರಿ. ಎಲ್ಲ ಆಟದ ಪಾಠದ ಜೊತೆಗೆ ಎಲ್ಲನೂ ಇರ್ಬೋದು ರೀ. ಕೊನೆಯದಾಗಿ ನಿಮ್ಮ ಕಾಲೇಜಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾಕಂದರೆ ನಿನಗೊಂದು ಲೈಫ್ ಕಟ್ಟಿಕೊಟ್ಟಿರುವಂಥ ನಿಮ್ಮ ಸಂಸ್ಥೆ ಬಗ್ಗೆ ಏನು ನಿನ್ನ ಅಭಿಪ್ರಾಯ? ಇಂಥ ಕಾಲೇಜಲ್ಲಿ ಎಲ್ಲಿ ಸಿಗ್ಲಿಕ್ಕೆ ಇಲ್ಲರಿ ನಾನು ಅನ್ಕೊಂತೀನಿ. ಈ ಸರ್ಗಳು ನೋಡಿದ್ರೆ ಒಂಥರ ಹಿಂಗೆ ಅಂದ್ರೆ ಈ ಸರ್ಗಳು ಅಷ್ಟೇ ಯಾರೂ ಕಾಳಜಿನೇ ಮಾಡ್ಲಿಕ್ಕಿಲ್ರಿ. ಭಾಳ ಹಿಂಗೆ ಸಪೋರ್ಟ್ ಮಾಡ್ತಾರೆ ಹಿಂಗೆ ಎಲ್ಲರಿಗೆ ಆಗಲಿ. ಸಾಲಿನ ದ್ವಿತೀಯ PUC ವಾರ್ಷಿಕ ಫಲಿತಾಂಶದ ಕುರಿತು ನಮ್ಮ ಕಾಲೇಜು ಇವತ್ತು ರಾಜ್ಯದೊಳಗೆ ಈ ರೀತಿ ಹೆಸರು ಮಾಡುತ್ತೆ ಅಂಥೇಳಿ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಕೂಡ ನನಗೊಂದು ಕಡೆ ಸಂತೋಷ. ಯಾಕಂದರೆ ಈ ವಿದ್ಯಾರ್ಥಿ ರಾಜ್ಯಕ್ಕೆ ಮಾಡ್ತಾನೆ ಅನ್ನೋದು ನನಗೊಂದು ಕನಸಿತ್ತು. ಅದರ ಕನಸು ನೆನಸಾಯಿತು ಮತ್ತು ಆ ವಿದ್ಯಾರ್ಥಿಗಳು ಈ ಮೂಲಕ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ರೀತಿಯೇ ಅವನ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ಮಾರ್ಗದರ್ಶನ ಇರಲಿ ಅನ್ನೋದಕ್ಕೆ ಹೇಳೋಕ್ಕೆ ಅವಕಾಶ ಮಾಡ್ತೀನಿ. ಮತ್ತು ಇದರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಸಾಧನೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ನಮ್ಮಲ್ಲಿ ಇರ್ತಕ್ಕಂಥ ಪ್ರಥಮ PUC ವಿದ್ಯಾರ್ಥಿಗಳಿಗೂ ಇದೇ ರೀತಿ ಮಾರ್ಗದರ್ಶನ ಇರಲಿ ಅಂಥೇಳಿ ನಾನು ಆಶಯ ವ್ಯಕ್ತಪಡಿಸ್ತೀನಿ. ನನ್ನ ಹೆಸರು ಪಿ ಸಾಬ್ ಕಲಾಲ, ನಿಸರ್ಗ PU ಕಾಲೇಜ್ ಪ್ರಾಂಶುಪಾಲ.